ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂಥ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಹಾಗೆ ಸ್ಟ್ರೈಟ್ ಆಫ್ ಫಾರ್ಮರ್ಸ್ ಇಂದ ಯಾವ ಸುದ್ದಿಗಳು ಬಂದಿದ್ದಾವೆ, ಕ್ರೂಡ್ ಯಾವ ರೀತಿ ರಿಯಾಕ್ಟ್ ಮಾಡ್ತಿದೆ, ಹಾಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಇಂಡಿಕೇಶನ್ ಕೊಡ್ತಿದೆ, ಈ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಹೇಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿನ್ನೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 0.13% ಅಥವಾ 69 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಪಾಸಿಟಿವ್ ಆಗಿದೆ, ನಂತರ ಒಳ್ಳೆ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ. ಬಟ್ ಸಸ್ಟೈನ್ ಆಗಿಲ್ಲ, ಅಲ್ಲಿಂದ ಕರೆಕ್ಷನ್ ಆಗಿದೆ. ಮತ್ತೆ ಒಂದಷ್ಟು ರಿಕವರ್ ಆಗಿ ಓವರ್ ಆಲ್ 69 ಪಾಯಿಂಟ್ಸ್ ಅಪ್ ಅಲ್ಲಿ ನಿನ್ನೆ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 0.81% ಅಥವಾ 214 ಪಾಯಿಂಟ್ಸ್ ಅಪ್ ಅಲ್ಲಿ ನಾಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಓಪನಿಂಗ್ ಕೂಡ ಚೆನ್ನಾಗಿ ಆಗಿದೆ, ಗ್ಯಾಪ್ ಅಪ್ ಅಲ್ಲಿ. ನಂತರ ಒಂದಷ್ಟು ರ್ಯಾಲಿ ಕಂಡು ಬಂದು ಓವರ್ ಆಲ್ 214 ಪಾಯಿಂಟ್ಸ್ ಅಪ್ ಅಲ್ಲಿ ನಾಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿನ್ನೆ. ಏನೋ ನಮ್ಮ FIS DIS ಆಕ್ಟಿವಿಟಿ ಕಡೆ ಬಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ನಿನ್ನೆ FIS 510 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 4353 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS ಲಾಸ್ಟ್ 2 ಸೆಷನ್ಸ್ ಅಲ್ಲಿ ಸ್ವಲ್ಪ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ, ಬಟ್ ದೊಡ್ಡ ಪ್ರಮಾಣದಲ್ಲಿ ಏನಲ್ಲ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ರೆಸ್ಪಾನ್ಸ್ ಅಂತ. ಏನೋ ಸ್ಟ್ರೈಟ್ ಆಫ್ ಹೊರ್ಮುಜ್ ಕಡೆಯಿಂದ ಒಂದು ಸುದ್ದಿ ಬಂದಿದೆ ನೋಡಬಹುದು. ಹೊರ್ಮುಜ್ ಈಸ್ ಅಂಡರ್ ಅವರ್ ಕಂಟ್ರೋಲ್. Iran fires back at Trump's claim that US has total control of key oil route. ನಿನ್ನೆ ಹಲವು ಸುದ್ದಿಗಳನ್ನ ನೋಡಿದ್ವಿ, ನಾನು ಕೂಡ ಕವರ್ ಮಾಡಿದ್ದೆ ಮಾರ್ನಿಂಗ್ ವಿಡಿಯೋದಲ್ಲೇ. ಡೊನಾಲ್ಡ್ ಟ್ರಂಪ್ ಅವರು ಸ್ಟ್ರೈಟ್ ಆಫ್ ಹೊರ್ಮುಜ್ US ಕಂಟ್ರೋಲ್ ಅಲ್ಲಿ ಇದೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದಕ್ಕೆ ರೆಸ್ಪಾಂಡ್ ಕೂಡ ಮಾಡಿದೆ ಇರಾನ್. ಅದು ಪೂರ್ತಿ ನಮ್ಮ ಕಂಟ್ರೋಲ್ ಅಲ್ಲಿ ಇದೆ ಅಂತ. ಯಾರ ಕಂಟ್ರೋಲ್ ಅಲ್ಲಾದ್ರೂ ಇರಲಿ, ಅಲ್ಲಿ ಶಿಪ್ಪಿಂಗ್ ಮೂವ್ಮೆಂಟ್ ಈಸಿಯಾಗಿ ಆಯ್ತು ಅಂದ್ರೆ ಅದು ಸಮಸ್ಯೆಗಳನ್ನ ಕಡಿಮೆ ಮಾಡುತ್ತೆ. ಅದನ್ನ ನಾನು ನಿನ್ನೆ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೆ. ಅಮೆರಿಕ ಕಂಟ್ರೋಲ್ ಮಾಡುತ್ತೋ ಅಥವಾ ಇರಾನ್ ಕಂಟ್ರೋಲ್ ಮಾಡುತ್ತೋ ಅನ್ನೋದಕ್ಕಿಂತ ಶಿಪ್ಪಿಂಗ್ ಮೂವ್ಮೆಂಟ್ ಆರಾಮಾಗಿ ನಡೀತಿದ್ಯಾ ಅದೇ ಇಂಪಾರ್ಟೆಂಟ್ ಆಗೋದು. ಅಮೆರಿಕದ ಕಂಟ್ರೋಲ್ ಇದ್ರು ಅಲ್ಲಿ ಶಿಪ್ ಮೂವ್ಮೆಂಟ್ಸೇ ಇಲ್ಲ ಅಂದ್ರೆ ಅದು ಉಪಯೋಗಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಹಲವು ಸ್ಟೇಟ್ಮೆಂಟ್ಗಳು ಬರ್ತಾ ಇರ್ತವೆ, ಬಟ್ ಯಾವ ಸ್ಟೇಟ್ಮೆಂಟ್ ನಿಜ ಯಾವುದು ಅಲ್ಲ ಅನ್ನೋದನ್ನ ತಿಳ್ಕೊಳ್ಳೋದೆ ಇಲ್ಲಿ ಕಷ್ಟದ ವಿಚಾರ. ಯಾಕಂದ್ರೆ ಪರಿಸ್ಥಿತಿಗಳು ಹೇಳೋದಕ್ಕಿಂತ ವಿಭಿನ್ನವಾಗಿರ್ತವೆ. ಏನೋ ಸ್ಟ್ರೈಟ್ ಆಫ್ ಹೊರ್ಮುಜ್ ಸುದ್ದಿ ನಂತರ ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ ಸದ್ಯದ ಮಟ್ಟಿಗಂತೂ ಕ್ರೂಡ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ. ಬ್ರೆಂಟ್ ಅಷ್ಟೇ, ಹಾಗೆ WTI ಕೂಡ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇದ್ದಾವೆ. $87 ರೇಂಜ್ ಅಲ್ಲಿ ಬ್ರೆಂಟ್ ಇದೆ. ನೋಡೋಣ ಮುಂದುವರೆದು ಎಂಡ್ ಆಫ್ ದ ಡೇ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಏನು ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ನೋಡಬಹುದು. ಟ್ರಂಪ್ ಇಂಪೋಸಸ್ ಅಪ್ ಟು 100% ಟ್ಯಾರಿಫ್ ಆನ್ ಇಂಪೋರ್ಟೆಡ್ ಡ್ರೋನ್ಸ್ ಕಾಂಪೊನೆಂಟ್ಸ್. ಡ್ರೋನ್ ಹಾಗೂ ಡ್ರೋನ್ ಕಾಂಪೊನೆಂಟ್ಸ್ ಅಮೆರಿಕ ಏನು ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಅವುಗಳ ಮೇಲೆ 100% ಟ್ಯಾರಿಫ್ ಅನ್ನ ಹಾಕಿದ್ದಾರೆ. ಇನ್ ಕೇಸ್ ಭಾರತದ ಯಾವುದಾದ್ರೂ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಡ್ರೋನ್ ಅಥವಾ ಕಾಂಪೊನೆಂಟ್ಸ್ ಅನ್ನ ಅಮೆರಿಕಾಗೆ ಸಪ್ಲೈ ಮಾಡ್ತಾ ಇತ್ತು ಅಂದ್ರೆ ಆ ಕಂಪನಿಯ ಮೇಲೆ ಎಫೆಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಇವತ್ತು ಈ ಸುದ್ದಿ ಬಂದ ಮೇಲೆ ನೋಡಬಹುದು 21 ದಿನಗಳಲ್ಲಿ ಇದರ ಬಗ್ಗೆ ಅಂದ್ರೆ ಈ ಟ್ಯಾರಿಫ್ ಜಾರಿಗೆ ಬರುತ್ತೆ ಅನ್ನುವಂತ ಅಪ್ಡೇಟ್ ಅನ್ನ ವೈಟ್ ಹೌಸ್ ಕೊಟ್ಟಿದೆ. ಡ್ರೋನ್ ಮೇಕರ್ಸ್ ಅಂಡ್ ಡ್ರೋನ್ ಕಾಂಪೊನೆಂಟ್ ಮೇಕರ್ಸ್ಗೆ ಇದು ನೆಗೆಟಿವ್ ಸುದ್ದಿ. ಬಟ್ ಭಾರತದಿಂದ ಅಲ್ಲಿಗೆ ಹೋಗ್ತಾ ಇರುವಂತ ಚಾನ್ಸಸ್ ಕಡಿಮೆ, ಯಾಕಂದ್ರೆ ಭಾರತದಲ್ಲೇ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ. ಬಟ್ ಸ್ಟಿಲ್ ಯಾವ್ದಾದ್ರು ಕಂಪನಿ ಸಣ್ಣ ಪುಟ್ಟದಾಗಿ ಏನಾದ್ರು ಕಳಿಸ್ತಾ ಇದ್ರೆ ಅಂತದ್ರ ಮೇಲೆ ಇಂಪ್ಯಾಕ್ಟ್ ಆಗ್ಬೋದು. ಇದು ಎಸ್ಪೆಷಲಿ ಚೀನಾ ಫೋಕಸ್ಡ್ ಟ್ಯಾರಿಫ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಚೀನಾದಿಂದಾನೇ ಜಾಸ್ತಿ ಡ್ರೋನ್ ಅಂಡ್ ಡ್ರೋನ್ ಕಾಂಪೊನೆಂಟ್ಸ್ ಬರ್ತಾ ಇರೋದು. ಈವನ್ ಇಂಡಿಯಾಗೂ ಕೂಡ 100% ಟ್ಯಾರಿಫ್ ಅನ್ನ ಹಾಕಿದ್ದಾರೆ. ನೋಡೋಣ ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಡ್ರೋನ್ ಮೇಕರ್ಸ್ ಅಲ್ಲಿ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇವತ್ತು. ಇನ್ನು L&T and Coal India and 18 others bid for Centre's 7,280 crore rare earth magnet scheme. ಮೊನ್ನೆ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ ನಾನು. L&T ಮ್ಯಾಗ್ನೆಟ್ ಅಂದ್ರೆ ರೇರ್ ಅರ್ತ್ ಮ್ಯಾಗ್ನೆಟ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡಬಹುದು ಅಂತ ಫೈನಲಿ ಸುದ್ದಿ ಬಂದಿದೆ. L&T Coal India ಕೂಡ ಇದೆ. ಇನ್ನೂ 18 ಕಂಪನೀಸ್ ಇದ್ದಾವೆ ಅಲ್ಲಿ ನೋಡಬಹುದು. ಇಲ್ಲಿ 20 ಮೈಕ್ರಾನ್ಸ್, ಬಾರಪಾನ್, IRP ಕನ್ಸಾರ್ಷಿಯಂ, ಜೆಫಿ ಸಿಲಿಂಡರ್ಸ್, ಕೀಸ್ಟೋನ್ ಇನ್ಫ್ರಾ, ಮಿಡ್ ವೆಸ್ಟ್ ಎನರ್ಜಿ, NAN ಮ್ಯಾಗ್ನಾಟೆಕ್, ನೆಕ್ಸಾನ್, ಹೀಗೆ ಸಾಕಷ್ಟು ಕಂಪನಿಗಳಿದಾವೆ. ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಇದಾವೆ. ಬಟ್ ಲಿಸ್ಟೆಡ್ ಎಂಟಿಟೀಸ್ ಅಂತ ನೋಡಿದಾಗ ಕೋಲ್ ಇಂಡಿಯಾ ಹಾಗೂ L&T ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ನೋಡೋಣ ಇವತ್ತು ಏನಾದ್ರೂ ರಿಯಾಕ್ಷನ್ ಇರುತ್ತೆ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಈ 2 ಸ್ಟಾಕ್ ಗಳಲ್ಲಿ ಅಂತ. ಇನ್ನು ಮುಂದುವರಿಯ ಮುಂಚೆ ನಾವು ಇದೇ ಭಾನುವಾರ ಅಂದ್ರೆ ನಾಡಿದ್ದು ಮೈಸೂರಲ್ಲಿ ರಿಟೈರ್ಮೆಂಟ್ ಅಂಡ್ ವೆಲ್ತ್ ಪ್ಲಾನಿಂಗ್ ವರ್ಕ್ಶಾಪ್ ನ ಕಂಡಕ್ಟ್ ಮಾಡ್ತಾ ಇದ್ವಿ. ಏನಿರುತ್ತೆ ಏನಿರಲ್ಲ ಅನ್ನೋ ಮಾಹಿತಿ ಇಲ್ಲಿದೆ, ನೋಡ್ಕೊಳ್ಬಹುದು. ಹಾಗೆ ಇಲ್ಲೂ ಇದೆ, ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇಂಟ್ರೆಸ್ಟ್ ಇರೋರು ಬರೋದಕ್ಕೆ ಸಾಧ್ಯ ಆಗುವಂತವ್ರು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಭಾನುವಾರ ಬೆಳಗ್ಗೆ 10 ಗಂಟೆಗೆ ಇರುತ್ತೆ. ಇನ್ನು AGR ಡ್ಯೂಸ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ. ಟೆಲಿಕಾಂ ಸೆಕ್ಟರ್ಸ್ AGR ಡ್ಯೂಸ್ ರಿಮೇನ್ 1.41 lakh crore, 1.4 ಲಕ್ಷ ಕೋಟಿ ಇದೆ AGR ಡ್ಯೂಸ್. ಅಂದ್ರೆ ಸರ್ಕಾರಕ್ಕೆ ಟೆಲಿಕಾಂ ಕಂಪನೀಸ್ ಪೇ ಮಾಡಬೇಕಾಗಿರುವಂತದ್ದು
ಅದರಲ್ಲಿ ಆಸ್ ಯೂಶುವಲ್ ವೋಡಾಫೋನ್ ಐಡಿಯಾ ಟಾಪ್ ಅಲ್ಲಿದೆ. ನೋಡಬಹುದು 66,149 ಕೋಟಿ ವೋಡಾಫೋನ್ ಐಡಿಯಾ ಪೇ ಮಾಡಬೇಕಾಗಿದೆ. ಭಾರತಿ ಏರ್ಟೆಲ್ ಅಥವಾ ಭಾರತಿ ಗ್ರೂಪ್ 41,178 ಕೋಟಿ ಇದೆ. ಟಾಟಾ ಗ್ರೂಪ್ ಕೂಡ 16,649 ಕೋಟಿ ಬಾಕಿ ಉಳಿಸಿಕೊಂಡಿದೆ. MTNL 14,870 ಕೋಟಿ ಇದೆ. ಇನ್ನು ರಿಲಯನ್ಸ್ ಜಿಯೋ 2,028 ಕೋಟಿ ಬಾಕಿ ಉಳಿಸಿಕೊಂಡಿದೆ. 1.4 ಲಕ್ಷ ಕೋಟಿ AGR ಡ್ಯೂಸ್ ಬಾಕಿ ಇದೆ ಟೆಲಿಕಾಂ ಕಂಪನೀಸ್ ಇಂದ. ಇನ್ನು ಆದಿತ್ಯ ಬಿರ್ಲಾ ರಿಯಲ್ ಎಸ್ಟೇಟ್ ಇವತ್ತು ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಮುಂಬೈ ಮಾರ್ಕೆಟ್ಗೆ ಎಂಟರ್ ಆಗಿದೆ. ಅದರಲ್ಲೂ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ ಮೂಲಕ ಸುಮಾರು 2,600 ಕೋಟಿ ರೆವಿನ್ಯೂ ಪೊಟೆನ್ಶಿಯಲ್ ಇರುವಂತಹ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅನ್ನು ಪಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಆದಿತ್ಯ ಬಿರ್ಲಾ ರಿಯಲ್ ಎಸ್ಟೇಟ್ ಅನ್ನ ವಾಚ್ ಮಾಡಬಹುದು. ಈ ಸುದ್ದಿಗೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ಇನ್ನು ರಿಸಲ್ಟ್ ಗಳ ಕಡೆ ಬಂದ್ರೆ ಸುಪ್ರಿಯಾ ಲೈಫ್ ಸೈನ್ಸಸ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು, ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ 31% ಅಪ್ ಆಗಿದೆ ರೆವೆನ್ಯೂ. ಎಬಿಟ್ ಅಲ್ಲಿ 2 ಕಡೆ ಡೌನ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ 2 ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ. ನಂತರ LG ಎಲೆಕ್ಟ್ರಾನಿಕ್ಸ್ ಕ್ವಾರ್ಟರ್ಲಿ ಇಲ್ಲೂ ಕೂಡ ಡೌನ್ ಇದೆ, ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ನಂತರ ಒಲೆಕ್ಟ್ರಾ ಗ್ರೀನ್ ಟೆಕ್ ಕ್ವಾರ್ಟರ್ಲಿ ಡೌನ್ ಇದೆ ನೋಡಬಹುದು ಪರ್ಫಾರ್ಮೆನ್ಸ್ ಅಲ್ಲೂ ಕೂಡ, ಬಟ್ ಇಯರ್ಲಿ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಇನ್ನು ಎಬಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಚೆನ್ನಾಗಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಅಗೇನ್ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಡಿಸೆಂಟ್ ನಂಬರ್ಸ್ ಇದೆ, ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಏನೋ ಮುಂದುವರೆ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತ ನಂಬರ್ಗಳ ಮೂಲಕ ನಮ್ಮ ಟೀಮ್ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ನಂತರ ಸಲ್ಸರ್ ಟೆಕ್ನೋ ನೋಡಬಹುದು, 2 ಕಡೆ ಡೌನ್ ಇದೆ, ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಕೂಡ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಡೌನ್ ಇದೆ, ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ. ಲಾಸ್ ಇಂದ ಪ್ರಾಫಿಟ್ ರಿಪೋರ್ಟ್ ಮಾಡಿದೆ. ನಂತರ ಇಂಜಿನಿಯರ್ಸ್ ಇಂಡಿಯಾ ರೆವೆನ್ಯೂ ವೈಸ್ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಡೌನ್ ಇದೆ, ಬಟ್ ಎಬಿಟ್ ಅಲ್ಲಿ ಇಯರ್ಲಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಡೌನ್ ಇದೆ. ನಂತರ JSW ಸಿಮೆಂಟ್ ಕ್ವಾರ್ಟರ್ಲಿ ಫ್ಲಾಟ್ ಇದೆ, ಇಯರ್ಲಿ 22% ಅಪ್ ಆಗಿದೆ. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಹಿಂದಿನ ಸಲ ಅಡ್ಜಸ್ಟ್ಮೆಂಟ್ ಇತ್ತು, ಹಾಗಾಗಿ ಡೌನ್ ಇತ್ತು, ಬಟ್ ಈ ಸಲ 153 ಕೋಟಿ ಪ್ರಾಫಿಟ್ ರಿಪೋರ್ಟ್ ಮಾಡಿದೆ, ಕ್ವಾರ್ಟರ್ಲಿ ಡೌನ್ ಇದೆ. ಇನ್ನು ಇವತ್ತಿನ ರಿಸಲ್ಟ್ ಕಡೆ ಬಂದ್ರೆ ಇವತ್ತು ಕೂಡ ಸಾಕಷ್ಟು ಕಂಪನಿಗಳಿದಾವೆ. ನಿನ್ನೆ ಕೂಡ ಆಲ್ಮೋಸ್ಟ್ 700 ಕಂಪನೀಸ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದೇವೆ. ನಾನು ಕವರ್ ಮಾಡಿದ್ದು ಜಸ್ಟ್ ಮೇಜರ್ ಕಂಪನೀಸ್. ಅದರಲ್ಲೂ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಆಗಾಗ ಕೇಳ್ತಿರುವಂತಹ ಕಂಪನೀಸ್ ಹಾಗೂ ಮೇಜರ್ ಕಂಪನೀಸ್ ಇರ್ತವೆ, ಹಾಗೂ ಅದರಲ್ಲೂ ಒಂದಷ್ಟು ಕಂಪನಿಗಳು ಮಿಸ್ ಆಗಿರ್ಬೋದು ನಾನೀಗ ಕವರ್ ಮಾಡಿದ್ರಲ್ಲಿ. ಅದಕ್ಕೆ ಹೇಳೋದು ಎಲ್ಲವನ್ನಂತೂ ಕವರ್ ಮಾಡೋದಕ್ಕೆ ಕಷ್ಟ, ನೀವು ಇನ್ವೆಸ್ಟ್ ಮಾಡಿರೋದನ್ನ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ ಅಂತ. ಇವತ್ತು ಕೂಡ ನೋಡಬಹುದು 36 ಆಲ್ಮೋಸ್ಟ್ ಇವತ್ತು ಕೂಡ 700+ ಕಂಪನೀಸ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಿದ್ದಾವೆ. ಲಿಟರಲಿ ಎಲ್ಲ ನಂಬರ್ಸ್ ಅಂತೂ ಕವರ್ ಮಾಡೋದಕ್ಕೆ ಕಷ್ಟ, ಹಾಗಾಗಿ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಬಂದಿದೆ ಅಂತ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತು 2 IPOಗಳ ಲಿಸ್ಟಿಂಗ್ ಇರುತ್ತೆ. ಟೆಕ್ನೋಕ್ರಾಫ್ಟ್ ವೆಂಚರ್ ಲಿಸ್ಟಿಂಗ್ ಇರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ನಿಯರ್ಲಿ 20% ಇದೆ. ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಟೆಕ್ನೋಕ್ರಾಫ್ಟ್ ಅಂತ. ನಂತರ ಲೀಪ್ ಇಂಡಿಯಾ IPOದ ಲಿಸ್ಟಿಂಗ್ ಕೂಡ ಇರುತ್ತೆ ಇವತ್ತು. 8% ಪ್ರೀಮಿಯಂ ಆಸ್ ಆಫ್ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ ಲೀಪ್ ಇಂಡಿಯಾದಲ್ಲಿ. ನೋಡೋಣ ಇದು ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ. ಇನ್ನು 2 IPOಗಳು ಇವತ್ತು ಕ್ಲೋಸ್ ಆಗ್ತಿದೆ. ಸಬ್ಸ್ಕ್ರಿಪ್ಷನ್ ಗೆ ಲಾಸ್ಟ್ ಡೇ ಆಗಿರುತ್ತೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ 2 ಕಂಪನಿಗಳನ್ನ. ಶಿಪ್ ರಾಕೆಟ್ 37% ಗಿಂತ ಜಾಸ್ತಿ ಪ್ರೀಮಿಯಂ ಆಸ್ ಆಫ್ ನಾವು ನೋಡ್ಲಿಕ್ಕೆ ಕಾಣ್ತಾ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ. ಏನು ಬೆಹಾರಿಲಾಲ್ ಎಂಜಿನಿಯರಿಂಗ್ IPO ಇಲ್ಲೂ ಕೂಡ 28% ಪ್ರೀಮಿಯಂ ಆಸ್ ಆಫ್ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ. 2 ಕೂಡ ಒಳ್ಳೆ ಪ್ರೀಮಿಯಂ ಅಲ್ಲಿ ಇದ್ದಾವೆ, ಸ್ಟಡಿ ಮಾಡಬಹುದು 2 ಕಂಪನಿಗಳನ್ನ. ಇನ್ನು ಗ್ಲೋಬಲ್ ಮಾರ್ಕೆಟ್ ಕಡೆ ಬಂದ್ರೆ ಡೌ ಜೋನ್ಸ್ ಫ್ಯೂಚರ್ಸ್ 44 ಪಾಯಿಂಟ್ಸ್ 0.08% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ 22 ಪಾಯಿಂಟ್ಸ್ 0.09% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ನಿಕ್ಕೈ ಸ್ವಲ್ಪ ಪಾಸಿಟಿವ್ ಇದೆ, ಸ್ಟ್ರೈಟ್ ಟೈಮ್ಸ್ ನೆಗೆಟಿವ್ ಇದೆ, ಹ್ಯಾಂಗ್ಸೆಂಗ್ ಕೂಡ ನೆಗೆಟಿವ್ ಇದೆ, ತೈವಾನ್ ವೇಟೆಡ್ ಫ್ಲಾಟ್ ಇದೆ, ಕೋಸ್ಪಿ 1% ಪಾಸಿಟಿವ್ ಇದೆ, ಶಾಂಘೈ ಕಾಂಪೋಸಿಟ್ ಸ್ವಲ್ಪ ಪಾಸಿಟಿವ್ ಇದೆ. ಅಂದ್ರೆ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ ಏಷ್ಯನ್ ಮಾರ್ಕೆಟ್ ಅಲ್ಲಿ. ಗಿಫ್ಟ್ ನಿಫ್ಟಿ ಸ್ವಲ್ಪ ನೆಗೆಟಿವ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ. ಇನ್ನು ಕ್ರೂಡ್ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಇಲ್ಲಿ 0.38% ಡೌನ್ ಪರ್ಫಾರ್ಮೆನ್ಸ್ ಇದೆ. ಗೋಲ್ಡ್ ಕೂಡ ಇವತ್ತು ಮೋರ್ ದನ್ 0.5% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಕರೆನ್ಸಿ ನೆನ್ನೆ ಸ್ವಲ್ಪ ವೀಕ್ ಆಗಿದೆ, ನೋಡೋಣ ಇವತ್ತೇನಾದ್ರೂ ಸ್ಟ್ರಾಂಗ್ ಆಗುತ್ತಾ ಅಂತ. ಸೊ ಸದ್ಯದ ಮಟ್ಟಿಗೆ ಏನಂತ ಬಿಗ್ ರಿಯಾಕ್ಷನ್ ಗಳಿಲ್ಲ ಏಷ್ಯನ್ ಮಾರ್ಕೆಟ್ ಅಲ್ಲಿ ಆಗ್ಲಿ ಅಥವಾ ಗಿಫ್ಟ್ ನಿಫ್ಟಿಯಲ್ಲಿ ಆಗ್ಲಿ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಜೊತೆಗೆ ಟ್ಯಾರಿಫ್ ಬಗ್ಗೆ ಕೂಡ ಸುದ್ದಿ ಬಂದಿದೆ, ಬಟ್ ಇಂಡಿಯನ್ ಡ್ರೋನ್ ಮೇಕರ್ಸ್ ತುಂಬಾ ಕಡಿಮೆ ಅಂತ ಅಂದ್ಕೊಳ್ತೀನಿ. ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಿರುವಂತವ್ರು. ನೋಡೋಣ ಯಾವ್ದಾದ್ರು ಇದ್ರೆ ಈವ್ನಿಂಗ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾಕಂದ್ರೆ ಅದ್ರ ಬಗ್ಗೆ ಈಗಂತೂ ಸದ್ಯಕ್ಕೆ ಮಾಹಿತಿ ಇಲ್ಲ, ಹಾಗಾಗಿ ಸಂಜೆ ಏನಾದ್ರು ಅಪ್ಡೇಟ್ ಬಂದ್ರೆ ಗೊತ್ತಾಗುತ್ತೆ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ವರ್ಕ್ಶಾಪ್ ರಿಜಿಸ್ಟ್ರೇಷನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಇಂಟ್ರೆಸ್ಟ್ ಇರೋರು ಭಾನುವಾರ ಮೈಸೂರಿಗೆ ಬರೋದಕ್ಕೆ ಸಾಧ್ಯ ಆಗುವಂತವ್ರು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸರಿ ಗೆಳೆಯರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.